ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರೋಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಯಲಮೆಲ್ಲಾರ್ಯಾನ್ ಗುರೂನ್ ಭಜೇ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಿಕ ರಮಾ ಬ್ರಹ್ಮರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಬಹುರೋಗ ವೈದ್ಯ ಶರಣಾಗತ ವಜ್ರಪಂಜರ ಆಪದ್ಬಾಂಧವ ನಾಥ ಬಂಧೋ ಅನಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃದ್ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿತ್ಯರುಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷಧರ ಸುವೈಕುಂಠಪತಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣವಚಿತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗದುದ್ಧಾರ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕದ 31ನೇ ಗದ್ಯ ಜಗದುದ್ಧಾರ. ಭಗವಂತನ ವಿಶೇಷ ಗುಣ ಜಗದುದ್ಧಾರ. ನಾವು ಯಾತಕ್ಕೆ ಎಲ್ಲದರಲ್ಲೂ ವಿಶೇಷ ಗುಣ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಈ ಪುರಂದರದಾಸ ಹೇಳಿದ ಗುಣ ಲಕ್ಷಣಗಳು ಕೇವಲ ಭಗವಂತನಲ್ಲಿ ಮಾತ್ರ ನಾವು ಕಾಣಲು ಸಿಗುತ್ತೆ, ಅಂದರೆ ಕೇಳಲು ಸಿಗುತ್ತೆ, ವೇದದಿಂದ ಕೇಳಲು ಸಿಗುತ್ತೆ. ಅದು ಪುರಂದರದಾಸ ಗದ್ಯೆಯಿಂದ ನಾವು ಕೇಳ್ತಾ ಇದ್ದೀವಿ. ಇದು ಯಾವ ಮನುಷ್ಯರಲ್ಲಿಯೂ ಯಾವ ದೇವತೆಗಳಲ್ಲಿಯೂ ಯಾವ ಜಡದಲ್ಲಿಯೂ ಕಲ್ಪನೆ ಮಾಡುವುದಕ್ಕೆ ಯಾವ ಕಾಲಕ್ಕೂ ಬರುವುದಿಲ್ಲ. ಆದ್ದರಿಂದ ಜಗದುದ್ಧಾರ ಎಂಬತಕ್ಕಂಥದ್ದು ಜೀವನ ಹೆಸರು, ಜೀವನ ಗುಣ, ಜೀವನ ಕ್ರಿಯಾ, ಜೀವನ ಕರ್ಮ, ಭಗವಂತನ ಕ್ರಿಯಾವಿಶೇಷ, ಜೀವನಗೋಸ್ಕರವಾಗಿ ಮಾಡಿತ್ತು ಅಂತ ತಿಳಿಬೇಕು. ಇದು ಯಾವುದು ಜೀವನಿಗೆ ಸಂಬಂಧಪಟ್ಟಿದ್ದಲ್ಲ. ಜೀವನ ಏನು? ಎಂಡ್ ಯೂಸರ್. ನಾವು ಹೇಗೆ ಸಾಫ್ಟ್ವೇರಲ್ಲಿ ನೋಡ್ಕೋತೀವಲ್ಲ, ಯಾರೋ ಒಬ್ಬ ರಚನೆ ಮಾಡಿದ್ರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಏನಿದ್ದಾರೆ ಎಂಡ್ ಯೂಸರ್ ಆಗಿದ್ದಾರೆ. ಸೊ ಇದು ಒಂದು ದೃಷ್ಟಾಂತ ಅಷ್ಟೇ. ಕಂಪ್ಯೂಟರ್ ಮಾಡಿದವನ ದೇವರಂತೆ ಅಲ್ಲ. ಉದಾಹರಣೆಗೆ ತಿಳ್ಕೊಂಬಕ್ಕೋಸ್ಕರ ಅಂದ್ರೆ ಉದಾಹರಣೆ. ಭಗವಂತ ಒಬ್ಬ, ಅನಂತ ಕೋಟಿ ಜೀವರು ಅವನಿಂದ ಉದ್ಧತರಾಗಿದ್ದಾರೆ. ಈಗ ನಾವು ಏನು ಪ್ರಶ್ನೆ ಹಾಕೋಬೇಕಿಲ್ಲಿ? ಜಗದುದ್ಧಾರ ಹೇಗೆ ಅಂದರೆ ಏನು ಅಂತ ಎರಡು ಉದ್ಧಾರ ಮಾಡ್ಕೋಬೇಕು. ನಮ್ಗೆ ಏನು ಪ್ರಶ್ನೆ ಬರಬೇಕಿಲ್ಲಿ? ಜಗತ್ತು ಅಂದರೆ ಹಿಂದೆ ನಾವು ಕೇಳಿದ್ದೀವಿ, ಯಾವುದು? ಜೀವ ಸಮುದಾಯ, ಜಡ ಸಮುದಾಯ. ಜಡದ ಉದ್ಧಾರ ಯಾರಾದರೂ ಅಪೇಕ್ಷೆ ಪಡ್ತಾರೇನು? ಜಡಕ್ಕೆ ಅಪೇಕ್ಷೆ ಇಲ್ಲ. ಜಡಕ್ಕೆ ಅಪೇಕ್ಷೆ ಇಲ್ಲದೆ ಇದ್ದಾಗ ಉದ್ಧಾರ ಅನ್ನೋದು ಹೇಗೆ ಬಂತು? ಆದ್ದರಿಂದ ಇಲ್ಲಿ ಜಗತ್ತಂದ್ರೆ ಯಾರು? ಕೇವಲ ಚೇತನರು. ಅಚೇತನರು ಇಲ್ಲಿ ವಿವಕ್ಷಿತ ಅಲ್ಲ. ಯಾಕೆ? ಅದಕ್ಕೆ ಗಮನವೇ ಇಲ್ವಲ್ಲ. ಉದ್ಧಾರ ಅನ್ನೋದಾಗಲಿ, ಸಂಹಾರ ಆಗಲಿ, ವಿಕಾರ ಆಗಲಿ, ಯಾವುದೂ ಅದಕ್ಕೆ ಪರಿಜ್ಞಾನವೇ ಇಲ್ಲದೆ ಇದ್ದಾಗ ಹೇಗೆ ಕೂಡುತ್ತೆ? ಹೇಗೆ ಹೊಟ್ಟೆ ಹಸಿವೆ ಇಲ್ಲ ಅಥವಾ ಹೊಟ್ಟೆ ಉಬ್ಬರ ಬರ್ತಾ ಇದ್ದಾಗ ಊಟ ಮಾಡ್ತೀರಿ ಅನ್ನೋದು ಕೇಳಿದ್ರೆ ಅವರು ಅನಧಿಕಾರಿ, ತತ್ಕಾಲದಲ್ಲಿ ಅವರು ಅನಧಿಕಾರಿಗಳಾಗಿರ್ತಾರಲ್ಲ. ಇದಕ್ಕೂ ಸಹ ಉದಾಹರಣೆಗೋಸ್ಕರವಾಗಿ ತದನಂತರದಲ್ಲಿ ಮರುದಿನ 3 ಗಂಟೆ ಆದಮೇಲೆ ಮತ್ತೆ ಊಟ ಮಾಡಬಹುದು, ಅದು ಬೇರೆ ಪ್ರಶ್ನೆ. ತತ್ಕಾಲದಲ್ಲಿ ಅನಧಿಕಾರಿ. ತತ್ಕಾಲ ಹೇಗೋ ಹಾಗೆ ಎಲ್ಲ ಜಡವು. ನಮ್ಮಲ್ಲಿ ಒಂದು ಗಾದೆ ಇದೆ, ಕಲ್ಲು ಬಂಡೆ ಮೇಲೆ ನೀರು ಹಾಕಿದ್ರೆ ತಣ್ಣಗಾಯಿತು, ಮಾಘ ಸ್ನಾನ ಆಯಿತು, ವೈಶಾಖ ಸ್ನಾನ ಅಂತ ಏನಾದರೂ ಸಂಕಲ್ಪ ಮಾಡ್ಕೊಳ್ತೇನೋ?
ಎಷ್ಟು ನೀರು ಬಿದ್ದರೂ ಅದಕ್ಕೆ ಯಾವ ಒಂದು ವಿಕಾರವೂ ಆಗೋದಿಲ್ಲ. ಅದರಂತೆ ಜ್ಞಾನವೇ ಇಲ್ಲ. ಜ್ಞಾನದೇ ಇಲ್ಲದೆ ಇರೋದ್ರಿಂದ ಜಗದುದ್ಧಾರ ಅಂದಾಗ ಇಲ್ಲಿ ನಾವು ಯಾವುದನ್ನು ತಗೋಬೇಕು? ಕೇವಲ ಜೀವರನ್ನು ತಗೋಬೇಕು. ಜೀವರನ್ನು ತಗೊಂಡಾಗ ನಾವು ವಿಶೇಷ ಚಿಂತನೆ ಮಾಡೋಕ್ಕೆ ನಮಗೆ ಆಸ್ಪದ ಸಿಗುತ್ತೆ. ಏನು? ಜಗದ ಉದ್ಧಾರ ಅಂತಿದೆಯಲ್ಲ, ಏನು ಉದ್ಧಾರ ಅಂದ್ರೆ ಏನರ್ಥ? ಕನ್ನಡದಲ್ಲಿ ಉದಾರ ನೀತಿ ಯಾರು ಇಟ್ಕೊಂಡಿರ್ತಾರೋ ಅವರಿಗೆ ಉದ್ಧಾರ ಅಂತ ಹೆಸರು. ಉದಾರ ನೀತಿ ಉಳ್ಳವ. ಉದಾರ ನೀತಿ ಅಂದ್ರೆ ಏನು? ಸಹಾಯ ಹಸ್ತ, ರಕ್ಷಣೆ, ಕಾಪಾಡಿಕೊಳ್ಳೋದು, ಸಹಕರಿಸೋದು ಎಲ್ಲವೂ ನಾವು ಹೇಳ್ಬೋದು. ಆಗ ಜಗದ್ ಉದ್ಧಾರ ಆಗತ್ತೆ. ಇಲ್ಲಿ ಉದ್ಧಾರ ಅನ್ನೋದಕ್ಕೆ ಯಾಕೆ ಹೇಳಿದ್ರು ಅಂದ್ರೆ, ಯಾವುದಕ್ಕೆ ಈ ದಾವತ್ತು ಕೊಟ್ಟಿರೋದ್ರಿಂದ ಏನು ಇಲ್ಲಿ ವಿಶೇಷವಾಗಿ ಪುರಂದರದಾಸರು ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ, ಯಾವುದು ಒತ್ತು ಕೊಟ್ಟು ಹೇಳ್ತಾರೋ ಅದರ ಒಂದು ವಿಶೇಷ ಇದೆ. ಏನು ವಿಶೇಷ ಇದೆ? ದೇಶ ವಿಶೇಷ, ಕಾಲ ವಿಶೇಷ, ಗುಣ ವಿಶೇಷ. ಇರೋದು ಮೂರೇ ವಿಶೇಷ. ಮೂರೂ ವಿಶೇಷವಿದೆ ಅನ್ನೋದನ್ನು ತಿಳಿಸೋಕ್ಕೋಸ್ಕರವಾಗಿ ಇನ್ನೊಂದು ದಾ ಅನ್ನೋದು ಒತ್ತಕ್ಷರ ಕೊಟ್ಟಿರೋದ್ರಿಂದ ಮತ್ತು ಉದಾರ ದೀರ್ಘ ಇದ್ದೇ ಇದೆ. ಒಂದು ಒತ್ತಕ್ಷರ ಕೊಟ್ಟಿದ್ದರಿಂದ ಆ ದೀರ್ಘಕ್ಕೆ ಏನಾಯಿತು? ಇನ್ನು ಮೆರುಗು ಬಂತು. ಆ ಒತ್ತಕ್ಷರ ಕೊಟ್ಟಿದ್ದು ಎಲ್ಲರಿಗೂ ಉದಾರ ನೀತಿ ತೋರುವ ಭಗವಂತ. ತನಗೆ ಕೇಡು ಬಯಸಿದವನಿಗೂ ಉದಾರ ನೀತಿ ತೋರ್ತಾನೆ ಅಂತ ಅರ್ಥ. ಹಿಂದೆನೂ ತೋರಿದಾನೆ ಅಂತ ಅರ್ಥ, ಇಂದೂ ತೋರುತ್ತಿದ್ದಾನೆ ಅಂತ ಅರ್ಥ, ನಾಳೆನೂ ತೋರುತ್ತಾನೆ ಅಂತ ಅರ್ಥ. ಆದಿ ಮಧ್ಯ ಅಂತ್ಯ. ಅಂತ್ಯ ಎಂಬತಕ್ಕಂಥದ್ದು ಇಲ್ವೇ ಇಲ್ಲ. ಅನಾದಿ ನಿತ್ಯವಾಗಿ ಉದಾರ ನೀತಿ ಉಳ್ಳವ ಯಾರು ಅಂದ್ರೆ ಭಗವಂತ. ಇದರಿಂದ ಭಗವಂತನ ಒಂದು ವಿಶೇಷವಾದ ಲಕ್ಷಣವನ್ನು ನಾವು ತಿಳ್ಕೊಂಡಾಗತ್ತೆ. ನೋಡಿ, ಲೋಕದಲ್ಲಿ ಯಾರೇ ನೋಡಿ, ಯಾವುದೋ ಒಂದು ಕ್ಷಣದಲ್ಲಿ ಸಹಾಯ ಮಾಡಬಹುದು, ಮರುಕ್ಷಣದಲ್ಲಿ ಅವ್ರ ಶತ್ರುಗಳಾಗಬಹುದು. ಯಾವ ಒಬ್ಬ ವ್ಯಕ್ತಿ ಒಂದು ಕಾಲದಲ್ಲಿ ಪ್ರಿಯನಾಗಿರ್ಬೋದು, ಅದೇ ವ್ಯಕ್ತಿ ಇನ್ನೊಂದು ಕಾಲದಲ್ಲಿ ಅಪ್ರಿಯನಾಗ್ತಾನೆ. ಹೀಗೆ ಸಮಸ್ತ ಜನರನ್ನು ನಾವು ನೋಡಿದಾಗ ಸಾರ್ವದೇಶಿಕ ಸಾರ್ವಕಾಲಿಕವಾಗಿ ಉದಾರ ನೀತಿ ಇಟ್ಕೊಂಡಿರ್ತಕ್ಕಂಥವನೇ ಯಾರಪ್ಪ ಅಂದ್ರೆ ಕೇವಲ ಭಗವಂತ. ಆದ್ರಿಂದ ಜಗಜ್ಜನ್ಮಾದ್ಯಸ್ಯತಃ ಎಂಬತಕ್ಕಂಥ ದ್ವಿತೀಯ ಸೂತ್ರ ವೇದವ್ಯಾಸರು ಯಾಕೆ ಹೇಳಿದ್ರು ಅಂದ್ರೆ, ಈ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇದು ಇನ್ಯಾರಲ್ಲೂ ಮಾಡಕ್ಕೆ ಸಾಧ್ಯವಿಲ್ಲ. ಕೇವಲ ಭಗವಂತನಿಂದಲೇ ಆಗುವುದು. ಇದನ್ನ ನೀವು ತಿಳ್ಕೊಳ್ಳೋದ್ರಿಂದ ಏನ್ರಿ ಪ್ರಯೋಜನ? ಪ್ರತಿ ಕ್ಷಣದಲ್ಲಿ ನಾವು ಸೃಷ್ಟಿಯನ್ನು ನೋಡ್ತಾ ಇದ್ದೀವಿ. ಸೃಷ್ಟಿ ಅಂದ್ರೆ ಏನೋ ಒಂದು ಹಣ್ಣು ಸೃಷ್ಟಿ ಆಯಿತು, ಗಾಳಿ ಬೀಸಿತು, ನಮ್ಮೊಂದು ಜ್ಞಾನ ಉತ್ಪನ್ನ ಆಯಿತು, ಇನ್ನೊಂದು ಕದನ ಏರ್ಪಟ್ಟಿತು, ಇನ್ನೊಂದು ಹಸಿವೆ ಆಯಿತು, ಆಹಾರ ಮೆದ್ದವು, ಎಲ್ಲವೂ ಒಂದು ಕ್ರಿಯೆ. ಇದೆಲ್ಲವೂ ಸೃಷ್ಟಿ ತಾನೆ. ಈ ಸೃಷ್ಟಿ ಯಾರಿಂದ ಆಯಿತು? ಭಗವಂತನಿಂದ ಆಯಿತು ಅಂತ ತಿಳ್ಕೊಂಡಾಗ ಇದೇ ಅಪರೋಕ್ಷ. ನಾವು ನನಗೆ ಹಸಿವಾಯಿತು ಅಂತ ಹೇಳ್ತಾ ಇದ್ದೀವಿ ಹೊರತು, ಭಗವಂತನ ತನ್ನ ಅರಿವಿಗೋಸ್ಕರವಾಗಿ ನನ್ನಲ್ಲಿ ಆಹಾರ ಬೇಕು ಎಂಬತಕ್ಕಂಥ ಆಕಾಂಕ್ಷೆ ಹುಟ್ಟಿಸಿದ, ಅದಕ್ಕೆ ಹಸಿವು ಅಂತ ಅರ್ಥ ಅಂತ ನಾವು ಅನ್ಕೊಂಡ್ಬಿಟ್ರೆ ಅದೇ ಭಗವಂತನ ಸಂಕೀರ್ತನ. ರಾಮಕೃಷ್ಣ ಅಂತ ನೀವು 1000 ಸಲ ಹೇಳಿದ್ರು. ಏನು ಅರ್ಥವನ್ನು ನೀವು ಕಂಡುಕೊಳ್ತೀರಾ? ದೀರ್ಘ ಮಾ ಇಷ್ಟೇ ಹೇಳ್ತಾ ಇರ್ತೀರ. ಆದರೆ ನನಗೆ ಉಸಿರು ಏನು ಕಷ್ಟವಿತ್ತು, ಅದು ಸುಲಭವಾಗಿ ಉಸಿರಾಯಿತು, ಉಸಿರಾಡಿಸಿದ ಭಗವಂತ ಆಮೇತಕ್ಕಂಥ ಅನುಭವ. ಈ ಅನುಭವ ಕೊಟ್ಟವನು ಉಸಿರು ಅನ್ನೋದು ಭಗವಂತನ ಹೆಸರು ಅಂತ ತಿಳ್ಕೊಂಡಾಗ ಕೋಟಿ ರಾಮಕ್ಕೆ ಒಂದು ಉಸಿರು ಅಂತ ಅರ್ಥ ತಿಳ್ಕೊಂಡು ಹೇಳಿದ್ರೆ ಅಷ್ಟು ಬೆಲೆ ಇದೆ. ಇದು ನಿಜವಾದ ಸಂಕೀರ್ತನ. ಅದು ಕೀರ್ತನ ಆಯಿತು. ರಾಮಕೃಷ್ಣಾದಿ ಶಬ್ದಗಳು ಉಚ್ಚಾರ ಮಾಡೋದು ಏನಂತೂ ಆಯಿತು, ಕೀರ್ತನೆ ಆಯಿತು. ಆದರೆ ಸಂಕೀರ್ತನ ಅಂದ್ರೆ ಅರ್ಥ ಸಹಿತವಾಗಿ, ನಮ್ಮ ಸಂಬಂಧ ಸಹಿತವಾಗಿ, ಅಂದರೆ ಅದನ್ನು ಅನುಭವಿಸಿಕೊಂಡು ಜ್ಞಾನಪೂರ್ವಕವಾಗಿ ಹೇಳೋದಕ್ಕೆ ಸಂಕೀರ್ತನ ಅಂತ ಹೆಸರು. ಈಗ ಉದ್ಧಾರ, ಭಗವಂತ ಉದ್ಧರಿಸುತ್ತಿದ್ದಾನೆ, ನಮ್ಮ ಇಟ್ಟಿದ್ದಾನೆ ಅಂತ ನಾವು ಸ್ಮರಣೆ ಮಾಡುವುದ ಏನಾಗತ್ತೆ? ಹರಿಯ ಸ್ಮರಣೆಯನ್ನು ನೆನೆಯುವಂತಾಗತ್ತೆ.
ವಿಶಾಲವಾದ ಜಗತ್ತಿನಲ್ಲಿ ಇದ್ದು ರಮತೆ ಕ್ರೀಡಾಸಕ್ತನಾದವ ಭಗವಂತ. ಈ ಜಗತ್ತು ಅವನಿಗೆ ಏನೂ ಪ್ರಯೋಜನವಿಲ್ಲ. ಅವನು ಪೂರ್ಣ. ಅವನಿಗೆ ಲಕ್ಷ್ಮಿಯಿಂದಲೂ ಸುಖವಿಲ್ಲ. ಅಂದರೆ ಅಷ್ಟು ದುಃಖಿ ಅಂತಲ್ಲ, ಅವನಿಗೆ ಪೂರ್ಣ ಸುಖ ಆಗಿರೋದ್ರಿಂದ ಬೇರೆ ಸುಖದ ಅಪೇಕ್ಷೆನೇ ಇಲ್ಲ. ಅಪೇಕ್ಷೆನೇ ಇಲ್ಲದೆ ಅವನು ನಮಗಾಸಿ ಈ ಜಗತ್ತನ್ನು ಸೃಷ್ಟಿಸಿದಾನೆಂದ್ರೆ ನಾವೇನು ತಿಳಿಬೇಕು? ಅವನ ಉದಾರ ನೀತಿಯನ್ನು ತಿಳಿಯಬೇಕು. ಈ ಉದಾರ ನೀತಿ ನಾವು ಬೇರೆ ಇನ್ನೆಲ್ಲಿ ಕಾಣಕ್ಕೆ ಸಾಧ್ಯ? ಎಲ್ಲೂ ಎಂದೂ ಕಾಣಕ್ಕೆ ಸಾಧ್ಯವಿಲ್ಲ. ಅಂದರೆ ಸಮಸ್ತ ಜಗತ್ತಿನ ಸಮಸ್ತ ಕ್ರಿಯೆಗಳು ಇವನೇ ನಡೆಸುತ್ತಿರುವುದು. ಇದು ನಾವು ಓದಿದ ಕೂಡಲೇ, ಮಾಡಿದ ಕೂಡಲೇ, ಕೇಳಿಸ್ಕೊಂಡ ಕೂಡಲೇ ಅರ್ಥ ಆಗೋದಿಲ್ಲ. ನೀವು ಅನುಭವಿಸಿ. ಸಮಸ್ತ ಕ್ರಿಯೆಗಳು, ಹುಲ್ಲು ಅಲ್ಲಾಡಲು, ನಮ್ಮ ರೋಮ ಅಲ್ಲಾಡಲು, ಒಂದು ಕಣ್ಣು ಮಿಟುಕಿಸಲು, ಒಂದು ಶಬ್ದ ಕೇಳುವಾಗಲು, ಒಂದು ಶಬ್ದ ನುಡಿಯುವಾಗಲು, ಇದು ಕ್ರಿಯೆಗಳು. ನೀವು ಯಾವುದೋ ಏರೋಪ್ಲೇನ್ ಹೋಗ್ತಾ ಇದೆ, ಆಕಾಶದಲ್ಲಿ ಯಾವುದೋ ಚಂದ್ರಮಂಡಲದಲ್ಲಿ ಹೋಗ್ತಾ ಇದೆ ನೋಡಬೇಡಿ. ನಿಮ್ಮೊಳಗಡೆ ನಡೀತಕ್ಕಂಥ ಕ್ರಿಯೆ ನೋಡ್ಕೊಳ್ಳಿ. ಏಕೆ? ಭಗವಂತ ನಮ್ಮೊಳಗೇ ನಿಂತು ಆ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ. ಆ ಹೆಸರೇ ಅವನಾಗಿದ್ದಾನೆ. ನಾವು ಅದನ್ನು ಬಿಟ್ಟು ಬೇರೆ ಯಾವುದೋ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡ್ತೀವಿ. ಯಾತಕ್ಕೋಸ್ಕರ ನೋಡ್ತೀವಿ? ಅದು ಭ್ರಮೆಗೋಸ್ಕರ. ಯಾಕಂದ್ರೆ ಇಡೀ ವಿಶ್ವದಲ್ಲಿರತಕ್ಕಂಥ ಸುಂದರ ಚಿತ್ರಮಂದಿರ, ಈ ಚಿತ್ರಮಂದಿರ ಅನ್ನೋದು ಇಲ್ಲಿ ಇಂಟರ್ವಲ್ಸ್ ಇಲ್ಲ, ಎಂಡ್ ಇಲ್ಲ. ನೀವು ಇರೋ 100 ವರ್ಷವೂ ನೋಡ್ಬೋದು. ಯಾಕಂದ್ರೆ ಭಗವಂತ ವಿನೂತನವಾದ, ಅತಿ ವಿರಂಜಿತ ಅಂದ್ರೆ ವಿರೋಚಿತವಾದ, ಅಂದ್ರೆ ಒರಿಜಿನಲ್ ಕಲರ್ನಲ್ಲಿ. ನಾವು ಹೊರಗಡೆ ನೋಡೋದೆಲ್ಲ ಆರ್ಟಿಫಿಷಿಯಲ್ ಕಲರ್. ಪ್ರಕೃತಿಯಲ್ಲಿ ನೋಡೋದು ಸಹಜವಾದ ವರ್ಣ. ಸಹಜವಾದ ವರ್ಣದಲ್ಲಿ ಇಡೀ ವಿಶ್ವವನ್ನೇ ನಾವು ಚಿತ್ರಮಂದಿರಂತೆ ನೋಡಿದರೆ ಅಲ್ಲಿ ನಿರ್ಮಾಪಕ ಯಾರು, ನಿರ್ದೇಶಕ ಯಾರು, ಮತ್ತು ನಟನೆ ಮಾಡಿದವನು ಯಾರು? ಎಲ್ಲವೂ ಭಗವಂತ ಅಂತ ಅರ್ಥವಾಗುತ್ತೆ. ನಾವು ಹೊರಗಡೆ ಚಿತ್ರಮಂದಿರ ನೋಡಿದಾಗ ನಿರ್ಮಾಪಕ ಬೇರೆ, ನಿರ್ದೇಶಕ ಬೇರೆ, ನಟನೆ ಮಾಡಿದವನು ಬೇರೆ, ಮತ್ತು ಸಹಾಯಕ ನಟನೆಗಳು ಮಾಡಿದವರು, ಥಿಯೇಟರ್ ಕಟ್ಟಿಸಿದವರು, ಟಿಕೆಟ್ ಹರಿದವರು, ಸೀಟ್ ಮಾಡಿದವರು ಎಲ್ಲ ಬೇರೆ ಬೇರೆ. ಆದರೆ ಇಡೀ ವಿಶ್ವದಲ್ಲಿ ಯಾವುದೇ ಚಿತ್ರರಂಗದ ಕೋಣೆಯನ್ನು ನೀವು ನೋಡಿದರೆ ಎಲ್ಲವೂ ಭಗವಂತನಿಂದ ಆಗಿದೆ, ಆಗುತ್ತಿದೆ, ನಡೆಯುತ್ತಿದೆ, ನಡೆಸುತ್ತಿದ್ದಾನೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಇಷ್ಟೇ. ಒಳಗಡೆ ಕೂತ್ಕೊಂಡಾಗ ನಿಮ್ಮ ಬ್ರೈನ್ ಓಪನ್ ಮಾಡಿಕೊಂಡಾಗ ಏನು ಬರುತ್ತೆ? ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಇಷ್ಟೇ. ಇಷ್ಟು ವಿಶಾಲವಾಗಿ ಭಗವಂತ ನಮಗೆ ಚಿತ್ರಮಂದಿರವನ್ನು, ವಿಶ್ವವನ್ನೇ ಮಾಡಿಕೊಟ್ಟಿದ್ದಾನೆ. ಅವನನ್ನು ತಿಳಿಯಿರಿ ಅಂತ ಹೆಸರು. ಆದ್ದರಿಂದ ಪುರಂದರದಾಸರು ನಮ್ಮನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಈ ವಿಶ್ವ ಚಿತ್ರಮಂದಿರವನ್ನೇ ಕಟ್ಟಿಸಿಕೊಟ್ಟಿದ್ದಾನಪ್ಪ. ನೀವು ಇದನ್ನು ಅನುಭವಿಸುವಂತಾಗಲಿ. ಆದ್ದರಿಂದ ಅವನ ಹೆಸರನ್ನು ಜಗದುದ್ಧಾರ ಅಂತ ಕೇಳಿ ತಿಳಿದುಕೊಳ್ಳಿ. ಕೇಳಿಸಿಕೊಂಡರೆ ಮಾತ್ರ ಸಾಕಾಗೋದಿಲ್ಲ, ಅನುಭವಿಸಿ. ನಾವು ಏನು ನೋಡ್ತಾ ಇರೋದು, ಮಾಡ್ತಾ ಇರೋದು ಮತ್ತು ನೋಡುತ್ತಿರುವುದು ಎಲ್ಲ ಅವ ಏಕ ಮಾತ್ರ. ಅವನೇ ಭಗವಂತ. ಅವನನ್ನು ಜಗದುದ್ಧ ರಮತೆ ಜಗದುದ್ಧಾರ. ಜಗದುದ್ಧ ಅಂದ್ರೇನು? ಮೇಲೆ, ಕೆಳಗೆ, ಹಿಂದೆ, ಮುಂದೆ 360 ಡಿಗ್ರಿಯಲ್ಲೂ ಸಹ ನೋಡಿದ್ರೆ ರಾ ಎಂಬತಕ್ಕಂಥ ಅದೇನು? ರಮತೆ. 360 ಡಿಗ್ರಿಯಲ್ಲಿ ವಿಶ್ವದಲ್ಲಿ ಪ್ರತಿ ಕಣದಲ್ಲೂ ಭಗವಂತ ಮಾತ್ರ ನಿಜವಾದ ತನ್ನ ಸುಖವನ್ನು ತಾನು ಅನುಭವಿಸುತ್ತಿದ್ದಾನೆ. ಅವನಿಗೆ ಎಲ್ಲಿದ್ದು ಅನುಭವಿಸಬಹುದು, ಇಲ್ಲಿದ್ದು ಅನುಭವಿಸ್ತಾ ಇದ್ದಾನೆ ಅಷ್ಟೇ. ಆದರೆ ಇಲ್ಲಿ ಇದು ಅನುಭವಿಸೋದ್ರಿಂದ ನಮಗೆ ಸಹಾಯಕವಾಗ್ತಾ ಇದೆ ಅವನ ಉದಾರ ನೀತಿ, ಉದಾರ ಗುಣದಿಂದ. ಆದ್ದರಿಂದ ಅವನ ಹೆಸರು ಜಗದುದ್ಧಾರ. ಜೀವರಿಗೆ ಜಗತ್ತಿಗೆ ಬಂದಾಗಲೇ ಸಾಧನೆ ಆಗುವುದು. ನಮ್ಮ ಸ್ವರೂಪ ಆನಂದ ಅನುಭವಿಸಲು ಸಾಧನ ರಂಗ ಮಂಟಪವಿದು. ಹಿಂದೆ ನೀವು ತಿಳ್ಕೊಂಡ್ರೆ ಚಿತ್ರಮಂದಿರ ಅಂತ, ಈಗ ನಾಟ್ಯ ಒಂದು ಮಂದಿರ. ಹಿಂದೆ ನಾಟಕ ಮಾಡ್ತಾ ಇದ್ರು. ಒಬ್ಬೊಬ್ಬರು ಒಂದೊಂದು ವೇಷ ಧರಿಸಿ ಹಗಲು ಇರುಳು ತಪಸ್ಸಿನಂತೆ ಅಭ್ಯಾಸ ಮಾಡಿ
6 ತಿಂಗಳು 1 ವರ್ಷ ಅಭ್ಯಾಸ ಮಾಡಿ ಪ್ರೇಕ್ಷಕರ ಎದುರಿಗೆ ಕುಣಿದು ಕುಪ್ಪಳಿಸಿ ಏನೋ 4 ಕಾಸು ಸಂಪಾದನೆ ಮಾಡ್ತಾ ಇದ್ರು. ಅದನ್ನ ಅವರು ಊಟ ಮಾಡ್ತಾ ಇದ್ರು, ಸಂಸಾರವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಆದರೆ ಅವರು ಭಗವಂತನ ಬಗ್ಗೆ ಏನ್ ತಿಳಿದ್ರು? ಏನೂ ತಿಳಿಲಿಲ್ಲ. ಏಕೆಂದ್ರೆ ಅವರ ವೃತ್ತಿನೇ ಇನ್ನೊಬ್ಬರನ್ನು ಮೆಚ್ಚಿಸೋದು. ಮೆಚ್ಚಿಸೋದನ್ನ ಏನು ಬಂತು? ಹಣ ಬಂತು ಅಷ್ಟೆ. ಹೇಗೆ ನಮಗೆ ನಮ್ಮ ಹದ್ಬಸ್ತಿಲಿರ್ತಕ್ಕಂಥ ಪ್ರಾಣಿ, ಯಾವುದೇ ಪ್ರಾಣಿ ಆಗಿ ನಂಬಿಕಸ್ಥ ಪ್ರಾಣಿ, ಉದಾಹರಣೆಗೆ ನಾವು ಈಗ ನಂಬಿಕಸ್ಥ ಪ್ರಾಣಿ ಅಂತ ಯಾವ್ದು ತಿಳ್ಕೊಂಡಿದ್ದೀವಿ? ನಾಯಿ ಅಂತ ತಿಳ್ಕೊಂಡಿದ್ದೀವಿ. ನಾಯಿ ಯಾಕೆ ನಂಗೆ ಬಾಲ ಮುದುಕೊಂಡು ಬಾಲ ಅಲ್ಲಾಡಿಸ್ಕೊಂಡು ನಮ್ಮ ಹಿಂದೆ ಮುಂದೆ ಸುತ್ತಾಡುತ್ತೆ? ನಾವು ಅದಕ್ಕೆ ಬೇಕಾದ ಆಹಾರವನ್ನು ಕೊಡ್ತೇವೆ. ಮಳೆ ಬಂದರೆ ಒಂದು ಗೂಡನ್ನು ಕಟ್ಟಿಕೊಡ್ತೇವೆ. ಅದಕ್ಕೆ ಅನಾರೋಗ್ಯವಾದರೆ ಚಿಕಿತ್ಸೆಯನ್ನು ಕೊಡ್ತೇವೆ. ಮತ್ತು ಅದನ್ನು ಹೊರಗಡೆ ಓಡಾಡೋಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಇದನ್ನು ಮಾಡ್ತಾ ಇರೋದು ಈಗಿನ ಜನಗಳಲ್ಲಿ ನಾನು ನೋಡ್ತಾ ಇದ್ದೀವಲ್ಲ. ಯಾತಕ್ಕೋಸ್ಕರ ಮಾಡ್ತಿದ್ದೀವಿ? ನಿಮ್ಮ ರಕ್ಷಣೆಗೋಸ್ಕರ ಮಾಡ್ತಾ ಇದ್ದೀರ. ಅದೇನು ತಿಳ್ಕೊಂಡು ಮತ್ತೆ ನಾನು ಇವರಿಂದ ಬದುಕಿದ್ದೇನೆ, ಆದ್ದರಿಂದ ಇವರು ಹೇಳಿದ್ದನ್ನ ಕೇಳ್ಕೊಂಡಿರ್ಬೇಕು ಅಂತ. ಇದು ಒಂದು ನಾಟಕ ಮಂದಿರಂತೆ. ಅವರು ಬೇರೆ ಬೇರೆ ವೇಷ ಧರಿಸಿದವರು. ಈಗಿನವರು ಏನು ವೇಷ ಧರಿಸ್ತಾರೆ? ನಾಯಿಯನ್ನ ಹೊರಗಡೆ ಕರ್ಕೊಂಡು ಹೋಗಿ ಶುಶ್ರೂಷೆ ಮಾಡೋದು, ಇದೇ ನಾಟಕ. ಇದು ನಾಟಕಕ್ಕೆ ಫೌಂಡೇಶನ್, ರಂಗಮಂದಿರ ಒದಗಿಸಿದವನು ಯಾರಪ್ಪ? ಭಗವಂತ. ನಿಮ್ಮನ್ನು ನಾಯಿನ ಹೊರಗಡೆ ಕರ್ಕೊಂಡು ಹೋಗಿ ಬೀದಿಗಳೇ ಇರಲಿಲ್ಲ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ? ಮನೆಯಲ್ಲೇ ಎಷ್ಟು ದಿನ ಇಟ್ಕೋತಾ ಇದ್ರಿ? ಆ ನಾಟಕ ಮಂದಿರವನ್ನೇ ಮಾಡಿಸಿದವನು ಭಗವಂತ. ನೋಡಿ, ಉತ್ತಮ ಜಾತಿ ಜೀವರಿಗೆ, ಅಧಮ ಜಾತಿ ಜೀವರಿಗೆ, ಮಧ್ಯಮ ಜಾತಿ ಜೀವರಿಗೆ ಅವರವರಿಗೆ ಇಷ್ಟವನ್ನು ಪೂರೈಸುವವನು ಭಗವಂತ ಅನ್ನೋದು ತೋರಿಸ್ಕೊಡ್ತಾ ಇದ್ದೀವಿ. ನಾಯಿನೂ ಸಾಕೋದು ಉತ್ತಮವೋ ಅಧಮವೋ ಅನ್ನೋದು ನಿಮ್ಮ ಬುದ್ಧಿಗೆ ಬಿಟ್ಟಿದ್ದು. ನಿಮಗೆ ಇಷ್ಟವಾದದ್ದು ನೀವು ಮಾಡ್ತೀರಾ, ಕಷ್ಟವಾದ ಬಿಡ್ತೀರಾ. ನಾವು ಹೇಳಿದ್ದು ಅದು ಇಷ್ಟವಾಗದಿದ್ದರೆ ಎಂದು ನಿಮಗೆ ಸಹಿಸುವುದೂ ಆಗೋದಿಲ್ಲ, ಕೇಳೋದಕ್ಕೂ ಆಗೋದಿಲ್ಲ. ಆದ್ದರಿಂದ ಮನಸ್ಸು ಹೆಚ್ಚು ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಅದು ಲೋಕದ ಪ್ರಸಿದ್ಧವಾದದ್ದು. ಆದ್ದರಿಂದ ನಾಯಿ ಬಾಲ ಹೇಗೆ ಡೊಂಕೋ, ಹೇಗೆ ಕಪ್ಪು ನಾಯಿ ಹೇಗೆ ಬಿಳಿ ನಾಯಿ ಆಗೋದಿಲ್ವೋ, ಅದರಂತೆ ಸ್ವರೂಪ ಗುಣಗಳು ಎಂದು ಬದಲಾವಣೆ ಆಗೋದಿಲ್ಲ. ಆದರೆ ನಾವು ತಿಳ್ಕೊಳ್ಬೇಕಾದ ಏನು? ಭಗವಂತ ನಮ್ಮ ಉದ್ಧಾರಕ್ಕಾಗಿ, ತ್ರಿವಿಧ ಜೀವನ ಉದ್ಧಾರಕ್ಕಾಗಿ ನಮಗೆ ನಾಟಕ ಮಂದಿರವನ್ನು ಕಟ್ಟಿಸಿಕೊಟ್ಟಿದ್ದಾನೆ. ಅದು ಯಾವುದು ಅಂದರೆ ನಮ್ಮ ವಿಶಾಲವಾದ ಈ ಭೂಮಿ, ವಿಶ್ವ, ಜಗತ್ತು. ಈ ಜಗತ್ತನ್ನು ನಮಗೆ ಯಾಕೆ ಕಟ್ಟಿಕೊಟ್ಟಿದ್ದಾನಂದ್ರೆ ಇಲ್ಲಿ ನಮ್ಮ ಸಾಧನೆ ಮಾಡಿಕೊಳ್ಳಿ. ಸಾಧನೆದು ಏನು? ಹೊಟ್ಟೆ ತುಂಬಿಸುವ ಸಾಧನೆನೋ, ಇನ್ನೊಬ್ಬರನ್ನು ಮೆಚ್ಚಿಸೋದು ಸಾಧನೆನೋ, ಭಗವಂತನ ಮೆಚ್ಚಿಸೋದು ಸಾಧನೆನೋ ನೀವೇ ತಿಳ್ಕೊಳ್ಳಿ. ಈಗ ನಮಗೆ ಎಲ್ಲಾ ಸೌಕರ್ಯವನ್ನು ಮಾಡಿಕೊಟ್ಟು ನಾವು ಯಾರೋ ಇನ್ನೊಂದು ದಾರಿ ಹೋಗೋರನ್ನು ಮೆಚ್ಚಿಸಿ ಅವರ ಹತ್ರ 4 ಕಾಸು ಇಸ್ಕೊಂಬೋದು ಸರಿನೋ? ಅಥವಾ ನಮ್ಮ ಹಿಂದೆ ಇರ್ತಕ್ಕಂಥ ಜನಗಳಿಗೋಸ್ಕರವಾಗಿ ಹೊಟ್ಟೆ ಹೊರದು ಏನೋ ವೇಷಭೂಷಣ ಧರಿಸಿ ಶ್ರಮಪಟ್ಟು ಹಣ ಹಾಕೋದು ಸಾಧನೆಯೋ? ಅಥವಾ ಈ ರಂಗಮಂದಿರವನ್ನೇ ಯಾರೇ ಕಟ್ಟಿಸಿಕೊಂಡು ಅವನ ಸ್ಮರಣೆ ಮಾಡುತ್ತಾ ಅವನನ್ನು ನೆನೆಯೋದು ಸಾಧನೆಯೋ? ಇದು ನಿಮ್ಮ ಅವಲೋಕನಿಗೆ ಬಿಟ್ಟಿದ್ದು. ಭಗವಂತ ವಿಶ್ವವನ್ನೇ ಸಾಧನ ಮಂಟಪವಾಗಿ ಬಿಟ್ಟಿದ್ದಾನೆ. ಉತ್ತಮ, ಮಧ್ಯಮ, ಅಧಮ ಜೀವಗಳೆಲ್ಲರೂ ತಮ್ಮ ಗತಿ ಹೊಂದುವುದು ಇಲ್ಲಿಂದಲೇ. ಎಲ್ಲರ ಜೀವನ ಉದ್ಧಾರ ಕಾರ್ಯಕ್ರಮಗಳು ಇಲ್ಲೇ ನಡೆಯುವುದು. ಲೋಕದಲ್ಲಿ ಪರೀಕ್ಷಾ ಕೇಂದ್ರವಿದ್ದಂತೆ ಎಂದು ತಿಳಿಯಬಹುದು. ಸೆಂಟ್ರಲ್, ನಾವು ಇಲ್ಲ ಒಂದು ಕಡೆಗೆ ಹೋಗಿ ಎಕ್ಸಾಮ್ ಬರೀಬೇಕು. ಹಾಗೆ ಎಷ್ಟೋ ಜನ ನರಕದಲ್ಲಿ ಸಾವಿರಾರು ವರ್ಷ ಬಿದ್ದಿರ್ತಕ್ಕಂಥವ್ರು, ಸಾವಿರಾರು ವರ್ಷ ಸ್ವರ್ಗದಲ್ಲಿದ್ದವರು, ಇನ್ನು ಸಾವಿರಾರು ವರ್ಷ ಇನ್ನೂ ಯಾವ ಬದುಕಿಗೆ ಬಂದಿಲ್ಲ. ಅಂದರೆ ಜೀವರು ಇನ್ನು ಲಿಂಗ ಶರೀರದಲ್ಲೇ ಇದ್ರು, ಅನಿರುದ್ಧ ಶರೀರ ಬಂದೇ ಇಲ್ಲ. ಅಸೃಜಾವಸ್ಥೆ ಅಂತ ಹೆಸರು, ಅಂದರೆ ಸಾಧನೆಗೆ ಬಂದೇ ಇಲ್ಲ ಅಂತವರು. ಅಂತ ಕೋಟಿ ಕೋಟಿ ಜೀವರಿಗೆ ಏನಾಯಿತು? ಈ ವಿಶ್ವ ಎಂಬತಕ್ಕಂಥದ್ದು ಪರೀಕ್ಷಾ ಕೇಂದ್ರ. ಅಲ್ಲಿ ಕೇಳ್ತಾ ಇರ್ತಾರೆ ಜೀವರು, ಸ್ವಾಮಿ ನಮ್ಮ ಬಿಡುಗಡೆ ಮಾಡಿಸಿ, ನಮ್ಮ ಸುಖವನ್ನು ನಮಗೆ ಕೊಡಿ, ನಾನು ನಿನ್ನನ್ನು ಕೊಂಡಾಡುತ್ತೇನೆ, ಇಷ್ಟು ಕೇಳ್ತಾರೆ. ಅದಕ್ಕೋಸ್ಕರವಾಗಿ ಇದು 3 ಪರೀಕ್ಷೆಯನ್ನ ಅವ್ರು ಪರೀಕ್ಷೆ ಮಾಡಿ ಅವ್ರು ಕೊಡಬೇಕು.
ಆದ್ದರಿಂದ ಪರೀಕ್ಷಾ ಕೇಂದ್ರದಂತೆ ಈ ವಿಶ್ವ ಜಗದುದ್ಧಾರ ಮಾಡೋಕ್ಕೋಸ್ಕರವಾಗಿ ಭಗವಂತ ಸುಮ್ಮನೆ ಕೊಡ್ತಾನೆ, ಆದರೆ ಪರೀಕ್ಷೆ ಮಾಡಿ ಕೊಡ್ತಾನೆ. ಪರೀಕ್ಷಾ ಕೇಂದ್ರ ನಾವು ಇರುವುದು ಕೇವಲ 3 ತಾಸುಗಳು. ಉಳಿದ 100 ವರ್ಷ ಇದರ ಫಲವಾಗಿ ಲೋಕದ ಸಂಪತ್ತನ್ನು ಅನುಭವಿಸುತ್ತೇವೆ. ಇದರಂತೆ ಈ ಜಗತ್ತು ನಮ್ಮ ಉದ್ಧಾರ ಕೇಂದ್ರ. ಈಗ ಉದ್ಧಾರ ಅಂತ ಹೇಳಿದ್ರಾಗ ಇನ್ನೆರಡು ಸೇರಿಸ್ಕೊಂಡು ಇದು ಉದ್ಧಾರ ಕೇಂದ್ರ. ಉದ್ಧಾರ ಕೇಂದ್ರ ಅಂದ್ರೆ ಈಗ ಶಿಶುವಿಗೆ ಉದ್ಧಾರ ಕೇಂದ್ರ ಇದೆ, ವಯಸ್ಕರಿಗೆ ಇದೆ, ಮಂದ ಬುದ್ಧಿಗಳಿಗಿದೆ ಮತ್ತು ವಯೋವೃದ್ಧರಿಗೆ ಈಗ ನಾವು ನೋಡ್ತಾ ಇದ್ದೇವೆ ಉದ್ಧಾರ ಕೇಂದ್ರ ಅಂತ ಹೇಳಿ, ಕ್ಷೇಮ ಕೇಂದ್ರ ಅಂತ ಹೆಸರು. 3 ತಾಸು ಇಲ್ಲಿನ 100 ವರ್ಷ ಮೋಕ್ಷವೆಂಬುದು ಸ್ವರೂಪ ಸುಖ ಅನುಭವಿಸುವ ನಿತ್ಯ ಲೋಕ, ಭವ್ಯಲೋಕ. ಜಡಗಳಿಗೆ ಜ್ಞಾನವೇ ಇರದ ಕಾರಣ ಅದರ ಬಳಕೆ ಇಲ್ಲಿ, ಆದರೂ ಅದರ ಅರಿವು ಜಡಕ್ಕೆ ಇಲ್ಲ. ಆದ್ದರಿಂದ ಜಗತ್ತು ಅಂದರೆ ಜೀವ ಜಡ ಸಮೂಹವೆಂದೆನಿಸಿದರೂ ಜಗದುದ್ಧಾರ ಎನಿಸಿದಾಗ ಅದು ಜೀವರ ಉದ್ಧಾರವೆಂದೇ ತಿಳಿಯಬೇಕು. ಜಗತ್ತಿಗೆ ಭಗವಂತನಿಗೆ ಉದ್ಧಾರ ಎಂಬ ಶಬ್ದವೇ ಕೊಡುವುದಿಲ್ಲ. ಯಾಕೆ? ಅವ ಪೂರ್ಣನಾಗಿದ್ದಾನೆ, ಅವನಿಗೆ ಸಾಧನೆ ಆಗಲಿ ಉದ್ಧಾರ ಎಂಬುದು ಹೇಳಕ್ಕೆ ಆಗೋದಿಲ್ಲ. ಆದರೆ ತನಗೇನೂ ಪ್ರಯೋಜನ ಇಲ್ಲದಿದ್ದರೂ ಕೇವಲ ಜೀವರಿಗೆ ಪ್ರಯೋಜನ ಒದಗಿಸಲು ಕರುಣಾಮಯ ಭಗವಂತ ಕಲ್ಪಿಸಿಕೊಟ್ಟ ವಿಶೇಷ ಅವಕಾಶ ಇದಾಗಿದೆ. ಈಗ ನೋಡಿ, ಉದ್ಧಾರ ಅಂದರೆ ತಾವು ಉದ್ಧಾರ ಮಾಡ್ಕೋದಕ್ಕೂ ಉದ್ಧಾರ ಅಂತ ಹೆಸರು, ಪರಗೂ ಉದ್ಧಾರ ಮಾಡೋದಕ್ಕೂ ಉದ್ಧಾರ ಅಂತ ಹೆಸರು. ಇಲ್ಲಿ ಭಗವಂತ ತನ್ನ ಉದ್ಧಾರಕ್ಕೋಸ್ಕರವಾಗಿ ಅಲ್ಲ, ಜೀವರ ಉದ್ಧಾರ, ನಮ್ಮ ಉದ್ಧಾರಕ್ಕಾಗಿ ಬಂದಿದ್ದಾರೆ. ಆದ್ದರಿಂದ ಪುರಂದರದಾಸ ಎಚ್ಚೆತ್ತು ನಮಗೆ ಹೇಳ್ತಾ ಇದ್ದಾರೆ, ಜಗದುದ್ಧಾರ. ಇಂತಹ ವಿಶೇಷ ಮಾಹಿತಿಯನ್ನು ಪುರಂದರದಾಸ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇದನ್ನ ಶ್ರೀ ಮಧ್ವರಾಯರು ಜಗತ್ತು ಮಾತ್ರ ಉದ್ಧಾರಕ್ಕೆ ಬಂದಿದ್ದಾನೆ ಭಗವಂತ ಅಂತ ಹೇಳ್ತೀವಲ್ಲ, ಈ ಭಗವಂತನ ಬೇರೆ ಬೇರೆ ಹೆಸರುಗಳಿಂದ ನಾವು ಹೇಳ್ತಾ ಇದೀವಲ್ಲ, ಯಾಕೆ ವಿಷ್ಣುನೇ ಹೇಳಬೇಕು ಅನ್ನೋದಕ್ಕೆ ಹೇಳ್ತಾರೆ. ಯೋ ನಾಮಾನಿ ವಿಶಂತಿ ಯದ್ವಾ ಯೋ ದೇವಾನಾಮಿತರು ಹಿ ಅಪಿ ಶ್ರುತೆ ನಾಮಾನಿ ಸರ್ವಾಣಿ ವಿಷ್ಣುರೇವ ಯತಸ್ತತಃ. ಯಾವ ನಾಮಗಳು ನಾವು ಏನೇ ಶಿವ ಬ್ರಹ್ಮ ಅಂತ ಹೇಳಿದ್ರು ಸಹ ಅದೆಲ್ಲವೂ ಮುಖ್ಯವಾಗಿ ಬ್ರಹ್ಮ ವಿಷ್ಣುವಿನ ಹೆಸರೇ. ಅಥೋ ನ ಮುಖ್ಯತೋ ನಾಮ ತದನ್ಯಸ ಹಿ ಕಸಚಿತ್. ಪರಮ ಮುಖ್ಯ ವೃತ್ತಿಯಿಂದ ಯಾವ ಶಬ್ದ ಹೇಳಿದ್ರು ಅದು ಭಗವಂತ ಮಾತ್ರ, ಬೇರೆ ದೇವತೆಗಳು ಆಗುವುದಿಲ್ಲ. ಯಾಕಂದ್ರೆ ಅವರು ಈ ಉದ್ಧಾರವನ್ನು ಸಾಧನ ರಂಗದಲ್ಲಿ ಬಂದಿರತಕ್ಕಂಥವರು ಸಾಧನೆ ಮಾಡೋಕ್ಕೋಸ್ಕರವಾಗಿ. ಯಾರು ಸಾಧನೆಗೆ ಬಂದಿಲ್ವೋ ಅವರಿಗೆ ಭಗವಂತ ಅಂತ ಹೇಳಬೇಕು. ಅದರಿಂದ ಈ ವೇದದಲ್ಲಿ ಏನು ಹೇಳ್ತಾ ಇದೆ, ಗುಣ ಶ್ರುತ ಇತಿ ಹಿ ಅಸ್ಮನ್ ನ ದೋಷ ಅರ್ಥಃ ಶ್ರುತೇ ಭವತು. ಯಾರಲ್ಲಿ ನಾವು ಗುಣವನ್ನು ಮಾತ್ರ ಕೇಳ್ತೀವಿ, ದೋಷವನ್ನು ಎಲ್ಲಿ ಕೇಳುವುದೇ ಇಲ್ಲವೋ ಅವನು ಜಗದುದ್ಧಾರ ಅಂತ ತಿಳ್ಕೊಳ್ಳಿ. ಹಾಗಾದರೆ ಬ್ರಹ್ಮ, ಚತುರ್ಮುಖ ಬ್ರಹ್ಮನಿಗೆ ಒಂದು ಸಲ ಹುಟ್ಟಿದ, ಅವನಿಗೆ ಭಯವಾಯಿತು, ಭಗವಂತನ ಸ್ಮರಣೆ ಮಾಡಿದ, ಭಯ ಹೋಯಿತು. 100 ವರ್ಷ ಆದ ಮೇಲೆ ಅವನು ಮೋಕ್ಷಕ್ಕೆ ಹೋಗಿ ಶರೀರ ಬಿಡಬೇಕು, ಇದೇ ದೋಷ. ರುದ್ರದೇವರು ಹುಟ್ಟುತ್ತಾನೆ ಅಳ್ತಾ ಬಂದರು, ಹೆಸರು ಕೊಟ್ಟರು, ತಪಸ್ಸು ಮಾಡಿದ್ರು, ನೀರಿನ ಕೂತು ತಪಸ್ಸು ಮಾಡಿದ್ರು. ಇಂದೂ ತಪಸ್ಸು ಮಾಡ್ತಿದ್ದಾರೆ. ಯಾರಿಗೋಸ್ಕರ ತಪಸ್ಸು ಮಾಡ್ತಿದ್ದಾರೆ? ತಮಗೋಸ್ಕರ ತಪಸ್ಸು ಮಾಡಿ. ಇದರಲ್ಲಿ ಏನು ತಿಳಿಬಹುದು? ಅವರು ಅಪೂರ್ಣರು, ಭಗವಂತರಲ್ಲ. ಭಗವಂತ ಯಾರು? ಕೇವಲ ವಿಷ್ಣು. ಯುಕ್ತಾಂತರ ಮಹಾಪ್ರೀತ್ಯೈತಿ. ಇದೆಲ್ಲ ಯುಕ್ತಿಯಿಂದ ತಿಳ್ಕೊಳ್ಬೇಕು. ಸರ್ವೇಶಮಪಿ ವಾಕ್ಯಾನಂ ಮಹಾತಾತ್ಪರ್ಯಮತ್ರ. ಯಾವುದೇ ವಾಕ್ಯ ಇದ್ರೂ ಸಹ ಭಗವಂತನಲ್ಲೇ ತಾತ್ಪರ್ಯ ಇದೆ ಹೊರತು ಶಿವನಲ್ಲಿ ಬ್ರಹ್ಮನಲ್ಲಿ ಇಲ್ಲ. ತದ್ವಿರೋಧೆ ನ ಮಾನಾನಂ ಫಲಂ ಮುಕ್ತಿರ್ಹಿ ವಾಕ್ಯತಃ. ಇದನ್ನು ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಶ್ರೀಮದಾನಂದ ತೀರ್ಥನ ವ್ಯಾಖ್ಯಾನದಲ್ಲಿ. ನೀನು ರುದ್ರದೇವರನ್ನು ವರಿಸಿಕೊಂಡು ಏನು ಸಿಗತ್ತೆ? ಕೈಲಾಸ ಸಿಗಬಹುದಾ? ಅನಂತ ಸುಖ ಸಿಗಬಹುದಾ? ಮೋಕ್ಷ ಸಿಗುತ್ತೇನೋ? ಇಲ್ಲ. ಬ್ರಹ್ಮದೇವನು ವರಿಸಿಕೊಂಡೆ ಏನು ಸಿಗತ್ತೆ? ಸತ್ಯಲೋಕ ಸಿಗಬಹುದು, ಸ್ವರ್ಗಾದಿ ಶ್ಲೋಕಗಳು ಸಿಗಬಹುದು. ಮೋಕ್ಷ ಸಿಗತ್ತೇನೋ? ಇಲ್ಲ. ಆದ್ದರಿಂದ ತದ್ವಿರೋಧಿನ ಮಾನತ್ವಂ ಫಲಂ ಮುಕ್ತಿರ್ಹಿ ವಾಕ್ಯತಃ. ಯಾರು ಮೋಕ್ಷವನ್ನೇ ಕೊಡ್ತಾನೋ ಅದು ಅಲ್ಟಿಮೇಟ್. ಬ್ರಹ್ಮದೇವರಿಗೂ ಬೇಕು ಏನು? ಮೋಕ್ಷ. ರುದ್ರದೇವರಿಗೂ ಬೇಕು ಮೋಕ್ಷ.
ಆದ್ದರಿಂದ ಜಗದುದ್ಧಾರ ಅಂದರೆ ಬ್ರಹ್ಮನ ಉದ್ಧಾರ ಮಾಡ್ತಕ್ಕಂಥವನು ಭಗವಂತ, ರುದ್ರದೇವನ ಉದ್ಧಾರ ಮಾಡ್ತಕ್ಕಂಥವನು ಭಗವಂತ. ಅವನಿಗೆ ಏಕೈವ, ಅವನು ಯಾರು? ವಿಷ್ಣು. ಅವನೇ ಹರಿ, ಅವನು ಮೋಕ್ಷದಾತ, ಮುಕುಂದ. ಈ ಎಲ್ಲ ಶಬ್ದಗಳನ್ನು ಶ್ರೀ ಪುರಂದರದಾಸರು ಜಗದುದ್ಧಾರ ನೋಡಿ. ನೀಚ ಜೀವರು ನಾವು, ಉತ್ತಮ ಜೀವ ರುದ್ರದೇವರು ಮತ್ತು ಬ್ರಹ್ಮದೇವರು. ಉಚ್ಚ ನೀಚ ಜೀವರುಗಳು ಎಲ್ಲ ಜೀವರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಭಗವಂತ ವಿಷ್ಣು. ಅವನ ಹೆಸರು ಜಗದುದ್ಧಾರ. ಇಂಥ ಅಮೂಲ್ಯವಾದ ನಾಮಸ್ಮರಣೆ, ಅಮೂಲ್ಯವಾದ ಗುಣಚಿಂತನೆ, ಅಮೂಲ್ಯವಾದ ಭಗವಂತನ ಕ್ರಿಯಾ ವಿಶೇಷವನ್ನು ನಮಗೆ ಬೋಧಿಸಿದ ಶ್ರೀ ಪುರಂದರದಾಸರಿಗೆ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ಎಂದು ಮಾತ್ರ ನಾವು ಹೇಳಬಹುದು. ಇದರ್ಥ ನಿಮಗೆ ನಮ್ಮ ದೊಡ್ಡ ನಮಸ್ಕಾರಗಳು ಸ್ವಾಮಿಗಳೇ. ನೀವು ನಮ್ಮ ಅನುಗ್ರಹಕ್ಕೋಸ್ಕರವಾಗಿ ಭಗವಂತನ ವಿಶೇಷವಾದ ಅರ್ಥವನ್ನು ನಿಮ್ಮ ಪದ್ಯದಿಂದ ವೇದ ಸಾರಭೂತವಾದದ್ದು ಹೇಳಿದ್ದೀರಾ. ನಮಗೆ ಅದನ್ನು ಚೆನ್ನಾಗಿ ಅರ್ಥ ಮನದಂಟು ಆಗುವಂತೆ ಅನುಗ್ರಹಿಸಿ ಮತ್ತು ಅದರಲ್ಲೇ ತನ್ಮಯವಾಗಿರುವಂತೆ ನಮಗೆ ನೀವು ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ಳೋದೇನಿದೆ ಅದೇ ಪುರಂದರದಾಸರನ್ನು ನಾವು ಬೇಡಿಕೊಳ್ಳೋದು. ಅದರಿಂದ ಭಗವಂತ ಸಂತೃಪ್ತನಾಗಿ ನಮಗೆ ಉತ್ತಮ ಲೋಕವನ್ನು ಕೊಡುತ್ತಾನೆ ಎಂಬುದೇ